ಸ್ನೇಹಿತರೆ ನಮಸ್ಕಾರ. ಇದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ವಿಚಾರ. ಬಹುಶಃ ತಮ್ಮಲೇ ನೋಡಿ ನಿಮಗೆ ಇವಾಗ ಶಾಕ್ ಆಗಿರ್ಬೋದು. ಅದರಲ್ಲೂ ಕೂಡ ಈ ವೈಷ್ಣವಿ ಅಭಿಮಾನಿಗಳಿಗೆ ಇಂಥದ್ದೊಂದು ಸುದ್ದಿಯನ್ನು ಕೇಳಿ ಸಹಜವಾಗಿ ಬೇಸರ ಆಗಿರ್ತದೆ. ಹೌದು, ವೈಷ್ಣವಿ ಗೌಡ ಇನ್ನೂ ಜಾಸ್ತಿ ದಿನಗಳ ಕಾಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಕನ್ನಡ ಚಿತ್ರರಂಗ ಆಗಿರ್ಬೋದು, ಕನ್ನಡ ಈ ಸೀರಿಯಲ್ ಇಂಡಸ್ಟ್ರಿ ಆಗಿರ್ಬೋದು, ಇದರಲ್ಲೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ಸದ್ಯದಲ್ಲೇ ಸೀತಾರಾಮ ಧಾರಾವಾಹಿಗೆ ಇತಿಶ್ರೀಯನ್ನು ಹಾಡಬೇಕಾಗ್ತದೆ ವೈಷ್ಣವಿ ಗೌಡ ಅನ್ನುವಂಥ ಸುದ್ದಿ ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಕನ್ನಡತಿ ವೈಷ್ಣವಿ ಗೌಡ ಈಗಾಗಲೇ ನಿಶ್ಚಿತಾರ್ಥವನ್ನು ತುಂಬ ಅದ್ಧೂರಿಯಾಗಿ ಮಾಡಿಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವೈಷ್ಣವಿ ಎಂಗೇಜ್ಮೆಂಟ್ ವಿಡಿಯೋಗಳು, ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ ಮತ್ತು ವೈಷ್ಣವಿಯ ಆಯ್ಕೆಯ ಬಗ್ಗೆನೂ ಕೂಡ ಒಂದಷ್ಟು ಅಪಸ್ವರಗಳು ಕೂಡ ಇದ್ದಿದ್ದಾವೆ. ಇದಕ್ಕೆ ಪೂರಕವಾಗಿ ಈಗ ಅಪ್ಪಟ ಕನ್ನಡತಿಯಾದಂಥ ವೈಷ್ಣವಿ ಗೌಡ ಕನ್ನಡವೇ ಬಾರದಂತಹ ಹಿಂದಿ ಹುಡುಗನನ್ನು ಮದುವೆ ಆಗ್ತಿರುವಂಥದ್ದು, ಜೊತೆಗೆ ಮದುವೆ ಆದ ಬಳಿಕ ಮುಂದಿನ ಜೀವನ ಎಲ್ಲಿ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾದರೆ ಇನ್ನೆಷ್ಟು ದಿನಗಳ ಕಾಲ ಕನ್ನಡದಲ್ಲಿ ವೈಷ್ಣವಿ ಗೌಡ ನಟಿಸಲಿದ್ದಾರೆ? ಮುಂದೆ ಕನ್ನಡ ಇಂಡಸ್ಟ್ರಿಯನ್ನು ಬಿಟ್ಟು ಹೋಗ್ತಾರಾ? ಎಲ್ಲಿ ಹೋಗ್ತಾರೆ? ರಾಜ್ಯ ಬಿಡ್ತಾರೋ, ದೇಶ ಬಿಡ್ತಾರೋ? ಏನು ಮುಂದಿನ ಪ್ಲಾನ್? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮೊನ್ನೆ ಅಷ್ಟೇ ತುಂಬ ಅದ್ಧೂರಿಯಾಗಿ ಎಂಗೇಜ್ಮೆಂಟನ್ನು ಮಾಡಿಕೊಂಡಂತಹ ವೈಷ್ಣವಿ ಈಗ ಮತ್ತೊಂದು ಶಾಕಿಂಗ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅಪ್ಪಟ ಕನ್ನಡತಿಯಾದಂಥ ವೈಷ್ಣವಿ ಗೌಡ ಕನ್ನಡದಲ್ಲಿ ಅನೇಕ ಸೀರಿಯಲ್ ಹಾಗೂ ಸಿನಿಮಾದಲ್ಲಿ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಬಿಗ್ ಬಾಸ್ನಲ್ಲೂ ಕೂಡ ಸ್ಪರ್ಧಿಯಾಗಿ ಹೋಗಿದ್ರು. ಸ್ಪಷ್ಟವಾದಂಥ ಕನ್ನಡ ಸಂಪ್ರದಾಯಸ್ಥ ಹುಡುಗಿ ವೈಷ್ಣವಿ ಗೌಡ. ಆದರೆ ಮದುವೆ ಆದ ಬಳಿಕ ಈಕೆ ಮುಂದಿನ ನಡೆ ಏನು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಕರ್ನಾಟಕದಲ್ಲಿ ಇರೋದಿಲ್ವಾ ಅಥವಾ ದೇಶದಲ್ಲೇ ಇರೋದಿಲ್ವಾ? ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಕೇಳ್ತಾ ಇದ್ದಾರೆ. ಕನ್ನಡದ ಮಿಲ್ಕಿ ಬ್ಯೂಟಿ ಅಂತೇಳಿ ಕರೆಸ್ಕೊಳ್ಳುವಂಥ ವೈಷ್ಣವಿ ಗೌಡವನ್ನು ನೋಡಿ ಅದೆಷ್ಟೋ ಜನ ಈ ರೀತಿಯಾದಂಥ ಹುಡುಗಿ ನಮಗೆ ಯಾಕೆ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಇವತ್ತಿಗೂ ಕೂಡ ಕೈ ಹೆಚ್ಚಿಕೊಳ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಜನ ಇಷ್ಟಪಡುವಂಥ ಹುಡುಗಿಯೂ ಕೂಡ ಹೌದು ಈಕೆ. ಇಷ್ಟು ಪಾಪ್ಯುಲಾರಿಟಿ, ಇಷ್ಟು ಸೆಲೆಬ್ರಿಟಿ ಆಗಿದ್ರೂ ಕೂಡ, ಇಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿದ್ರೂ ಕೂಡ ಎಲ್ಲೂ ಕೂಡ ತಾನೊಬ್ಬ ಸೆಲೆಬ್ರಿಟಿ ಎನ್ನುವಂತಹ ಬಿಮ್ಮು ಅಥವಾ ಒಂದು ಅಹಂಕಾರ ಆಕೆಗಿಲ್ಲ. ತುಂಬ ಸಿಂಪಲ್ ಆ್ಯಂಡ್ ಜಾಯಲ್ ಹುಡುಗಿ. ಹಾಗಂದ ಮಾತ್ರಕ್ಕೆ ಇಷ್ಟು ಪಾಪ್ಯುಲಾರಿಟಿ ಮತ್ತು ಬಣ್ಣದ ಲೋಕದ ನಂಟಿದ್ರೂ ಕೂಡ ಎಲ್ಲೂ ಕೂಡ ಸಂಪ್ರದಾಯವನ್ನು ಬಿಟ್ಟು ಬಟ್ಟೆ ಹಾಕೋದಾಗಲಿ, ನಡೆದುಕೊಳ್ಳೋದಾಗಲಿ, ಹೇಳಿಕೆಗಳನ್ನು ಕೊಡೋದಾಗಲಿ ಎಲ್ಲೂ ಕೂಡ ನೀವು ನೋಡೋದಕ್ಕೆ ಸಾಧ್ಯವಿಲ್ಲ. ಅಂತಹ ಶಿಸ್ತುಬದ್ಧ ಜೀವನವನ್ನು ಮಾಡ್ಕೊಂಡು ಬಂದಿರುವಂಥ ಹುಡುಗಿ. ಕನ್ನಡದ ಹೆಮ್ಮೆಯನ್ನು ಸಾರುವಂತಹ ವೈಷ್ಣವಿಯನ್ನು ಜನ ಇಷ್ಟಪಡದೆ ಈ ಕಾರಣಕ್ಕೋಸ್ಕರ. ಆಕೆ ಮಾಡಿದಂತಹ ಧಾರಾವಾಹಿಯೂ ಕೂಡ ಅಂಥದ್ದೇ. ಆಕೆ ನಿಜ ಜೀವನದಲ್ಲಿ ಇರುವಂಥದ್ದು ಕೂಡ ಅಷ್ಟೇ ಸುಂದರ ಮತ್ತು ಒಂದು ಸಂದೇಶಭರಿತವಾದಂಥ ಜೀವನವನ್ನು ಸಾಗಿಸ್ಕೊಂಡು ಬಂದಿದ್ದಾಳೆ. ಇಂತಹ ವೈಷ್ಣವಿ ಬಾಳಲ್ಲಿ ಸಾಕಷ್ಟು ಸಂಕಷ್ಟಗಳು ಬಂದಿದ್ದಾವೆ. ಬಟ್ ಆ ಸಂದರ್ಭದಲ್ಲೂ ಕೂಡ ಮಾದರಿ ಹೆಣ್ಣಾಗಿ ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡಬೇಕು ಅದೇ ರೀತಿ ಹ್ಯಾಂಡಲ್ ಮಾಡಿದ್ದಾಳೆ. ತುಂಬ ರಬ್ ಮಾಡಿಕೊಳ್ಳದೆ, ತುಂಬ ಗೊಂದಲ ಮಾಡಿಕೊಳ್ಳದೆ, ತುಂಬ ಕದ್ದು ಓಡಾಟವನ್ನು ಮಾಡದೆ ನೀಟಾಗಿ ಹ್ಯಾಂಡಲ್ ಮಾಡಿದಂಥ ಪರಿಣಾಮ ಇವತ್ತಿಗೂ ಕೂಡ ಜನ ಅಷ್ಟೇ ಇಷ್ಟಪಡ್ತಾರೆ. ಕನ್ನಡದ ಹೆಮ್ಮೆಯನ್ನು ಸಾರುವಂತಹ ವೈಷ್ಣವಿಯನ್ನು ಜನ ಇಷ್ಟಪಟ್ಟಿದ್ದೆ ಈ ಕಾರಣಕ್ಕೋಸ್ಕರ ಮತ್ತು ಅಪ್ಪಟ ಕನ್ನಡತಿ ಎನ್ನುವಂಥ ಕಾರಣಕ್ಕೋಸ್ಕರ. ಇವರ ನಿಶ್ಚಿತಾರ್ಥದ ಬಳಿಕ ಕೇಳಿ ಬರ್ತಿರುವಂತಹ ಒಂದಷ್ಟು ವಿಚಾರಗಳನ್ನು ಈಗ ಭಾರಿ ಚರ್ಚೆಯ ಕೇಂದ್ರ ಬಿಂದುವಾಗಿ ಮಾಡಲಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಹೌದು, ನಿಶ್ಚಿತಾರ್ಥದ ವಿಚಾರವನ್ನು ಕೇಳಿ ಸಾಕಷ್ಟು ಜನ ಖುಷಿಪಟ್ಟರೆ ಇನ್ನೊಂದಷ್ಟು ಜನ ಬೇಸರವನ್ನು ಪಡ್ತಿದ್ದಾರೆ. ಈ ಬೇಸರ ಈಗ ಡಬ್ಬಲ್ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ವೈಷ್ಣವಿ ಗೌಡ ನಿಶ್ಚಿತಾರ್ಥವನ್ನು ಮಾಡಿಕೊಂಡಂಥ ಹುಡುಗನ ಹಿನ್ನೆಲೆ ಈ ಬೇಸರ ಯಾಕೆ ಅನ್ನೋದಕ್ಕೆ ಉತ್ತರ ಕೊಡುತ್ತೆ. ಹೌದು, ಇಲ್ಲಿ ವೈಷ್ಣವಿ ಗೌಡ ಮದುವೆ ಆಗ್ತಿರೋದು ಅಥವಾ ಎಂಗೇಜ್ಮೆಂಟನ್ನು ಮಾಡ್ಕೊಂಡಿರುವಂಥದ್ದು ಅನ್ಕುಲ್ ಅನ್ನುವಂತಹ ಒಬ್ಬ ಹಿಂದಿ ಹುಡುಗನ ಜೊತೆಗೆ. ಅಂಕುಲ್ ಮಿಶ್ರಾ ಅಂತೇಳಿ ಆತನ ಹೆಸರು. ಆತನಿಗೆ ಅಕಾಯ್ ಅಂತ ಹೇಳ್ಬಿಟ್ಟು ಅಡ್ಡ ಹೆಸರು ಕೂಡ ಇದೆ. ಈತ ಉತ್ತರ ಭಾರತ ಮೂಲದವನು. ಅಂದರೆ ಈ ಸುಟ್ಟು ತಿಂದರೂ ಕೂಡ ಕನ್ನಡ ಬರೋದಿಲ್ಲ, ಹಿಂದಿ ಅವನು. ಸೊ ದಟ್ ಹಿಂದಿಯವನಾಗಿರೋದ್ರಿಂದ ಮತ್ತು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಸಹಜವಾಗಿ ವೈಷ್ಣವಿ ಕೂಡ ಇನ್ನು ಮುಂದೆ ಕನ್ನಡ ಮಾತನಾಡೋದಕ್ಕೆ ಕಷ್ಟಪಡ್ತಾಳೋ ಗೊತ್ತಿಲ್ಲ, ಅಥವಾ ಗಂಡನಿಗೆ ಕನ್ನಡವನ್ನು ಕಲಿಸ್ತಾಳೋ ಅದು ಕೂಡ ಗೊತ್ತಿಲ್ಲ. ಈಗಾಗಲೇ ಇದರ ಮೊದಲ ಪ್ರಯತ್ನವನ್ನು ಈ ಎಂಗೇಜ್ಮೆಂಟ್ನ ವಿಡಿಯೋದಲ್ಲೇ ವೈಷ್ಣವಿ ಮಾಡಿ ಆಗಿದೆ. ಯಾವುದನ್ನು ಕನ್ನಡದಲ್ಲಿ ಮಾತನಾಡಿಸುವಂಥ ಪ್ರಯತ್ನವನ್ನು. ಇನ್ನು ಮುಂದೆ ಅನಿವಾರ್ಯವಾಗಿ ಈ ಮನೆ ಅಳಿಯ, ವೈಷ್ಣವಿಯವರ ಮನೆ ಅಳಿಯ ಕನ್ನಡವನ್ನು ಕಲಿಬೇಕಾದಂಥ ಪರಿಸ್ಥಿತಿ ಬರಬಹುದು. ಆದರೆ ಈಗ ಇರುವಂಥ ವಿಚಾರ ಏನಂತ ಹೇಳಿದ್ರೆ, ವೈಷ್ಣವಿ ಮದುವೆ ಆದ ಬಳಿಕ, ಈಗ ಎಂಗೇಜ್ಮೆಂಟ್ ಆಗಿದ್ದಷ್ಟೇ ಅಲ್ಲ, ಇನ್ನು ಮುಂದೆ ಮದುವೆ ಆದ ಬಳಿಕ ಆಕೆ ಕತೆ ಏನು ಅಂತೇಳಿ. ಯಾಕಂತ ಹೇಳಿದ್ರೆ ಈ ಬಗ್ಗೆ ಸಾಕಷ್ಟು ಜನರಿಗೆ ಬೇಸರನೂ ಕೂಡ ಇದೆ. ವೈಷ್ಣವಿ ಇನ್ನು ಮುಂದೆ ಅಂದರೆ ಮದುವೆ ಆದ ಬಳಿಕ ಕರ್ನಾಟಕದಲ್ಲಿ ಅಲ್ಲ ಈ ದೇಶದಲ್ಲೇ ಇರೋದಿಲ್ವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಈ ಹುಡುಗ ನಮ್ಮ ದೇಶದಲ್ಲಿ ಇರೋದಿಲ್ಲ. ಆದರೆ ವೈಷ್ಣವಿ ಫ್ಯಾನ್ಸು ಇದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧವಿಲ್ಲ.
ಹೌದ್ರಿ. ವೈಷ್ಣವಿ ಹುಡುಗ ಅನುಕೂಲ್ ಮಿಶ್ರಾ ಏರ್‌ಫೋರ್ಸ್‌ನಲ್ಲಿ ಕೆಲಸ ಮಾಡೋದು. ಏರ್‌ಫೋರ್ಸ್‌ನಲ್ಲಿ ಕೆಲಸ ಮಾಡೋದ್ರಿಂದ ಆತ ಸದ್ಯಕ್ಕೆ ರಾಜ್ಯದಲ್ಲಿ ಇರಬಹುದು, ಬೆಂಗಳೂರಿನಲ್ಲಿ ಇರಬಹುದು. ಬಟ್ ಬೆಂಗಳೂರಿನಲ್ಲೇ ಇರಬೇಕು ಅಂತೇನಿಲ್ಲ. ಬೇರೆ ಕಡೆಯೂ ಕೂಡ ಟ್ರಾನ್ಸ್‌ಫರ್ ಆಗುತ್ತೆ. ಸೊ ದಟ್ ಆವಾಗ ಹೋಗಲೇಬೇಕಾಗ್ತದೆ. ಬೇರೆ ರಾಜ್ಯಕ್ಕೆ ಹೋಗಲೇಬೇಕಾಗ್ತದೆ. ಈಗ ವೈಷ್ಣವಿ ಮುಂದೆ ಏನು ಕತೆ ಮಾಡ್ತಾರೆ? ಅಥವಾ ಈಗ ಏರ್‌ಫೋರ್ಸ್ ಬಿಟ್ಟು ಫಾರಿನ್‌ಗೆ ಏನಾದರೂ ಹೋಗಿ ಸೆಟ್ಲ್ ಆಗ್ತಾರಾ? ಈ ರೀತಿಯಾದಂಥ ಒಂದು ಪ್ರಶ್ನೆಯೂ ಕೂಡ ಎದ್ದಿದೆ. ವೈಷ್ಣವಿ ಯಾವುದೇ ಸಿನಿಮಾ, ಧಾರಾವಾಹಿ, ನಟ, ನಟಿಯರಿಗೆ ಕಮ್ಮಿ ಇಲ್ಲದಂತೆ ತುಂಬ ಗ್ರ್ಯಾಂಡ್ ಆಗಿ ಎಂಗೇಜ್ಮೆಂಟನ್ನು ಮಾಡಿಕೊಂಡ್ರು. ಈ ಫೋಟೋಸ್ಗಳನ್ನು, ವೀಡಿಯೋಸ್ಗಳನ್ನು ನೋಡ್ತಾ ಇದ್ದಂತೆ ಅನೇಕರು ಈ ಅಕಾಯ್ ಅನ್ನುವಂಥ ಹೆಸರನ್ನು ಗೂಗಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಅಕಾಯ್ ಸರ್ಚ್ ಮಾಡಿದ್ರೆ ಏನೂ ಕೂಡ ಸಿಗೋದಿಲ್ಲ. ಎಲ್ಲಿಯೂ ಕೂಡ ಒಂದೇ ಒಂದು ಸುಳಿವು ಕೂಡ ಅಕಾಯ್ಗೆ ಸಂಬಂಧಪಟ್ಟಂತೆ ಸಿಗೋದಿಲ್ಲ. ಅಸಲಿಗೆ ಅಂಕುಲ್ ಮಿಶ್ರಾ ಈ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅದು ತುಂಬ ಅಕಾಯ್ ಅನ್ನುವಂಥದ್ದು ವಿಚಿತ್ರವಾಗಿರುವಂಥ ಯೂಸರ್ ನೇಮು. ಸೊ ದಟ್ ಯಾರಿಗೂ ಕೂಡ ಇದರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ವೈಷ್ಣವಿ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫೋಟೋಗಳನ್ನು ಹಾಕಿದಾಗ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿದ್ರು ಮತ್ತು ಟ್ಯಾಗ್ ಯಾರನ್ನು ಮಾಡಿದ್ದಾರೆ ಅಂತೇಳಿ ಕೂಡ ಹುಡುಕಿದ್ರು. ಬಟ್ ಎಲ್ಲೂ ಕೂಡ ವೈಷ್ಣವಿ ಟ್ಯಾಗೂ ಕೂಡ ಮಾಡದೇ ಇರೋದ್ರಿಂದ ಯಾರಿಗೂ ಕೂಡ ಸಿಕ್ಕಿಲ್ಲ. ವೈಷ್ಣವಿ ಇಷ್ಟು ಚಂದ ಕನ್ನಡವನ್ನು ಮಾತನಾಡ್ತಾರೆ. ಅದಕ್ಕೆ ವಿರುದ್ಧವಾಗಿ ಈ ಅಂಕುಲ್ ಮಿಶ್ರಾಗೆ ಕನ್ನಡವೇ ಬರೋದಿಲ್ಲ, ಹಿಂದಿ ಮಾತ್ರ ಬರೋದು. ಕನ್ನಡ ಬಾರದಂಥ ಹುಡುಗನನ್ನು ವೈಷ್ಣವಿ ಒಲಿಸಲಿದ್ದಾರೆ. ಇದು ಕನ್ನಡಿಗರ ಹೃದಯದ ಬಡಿತವನ್ನು ಹೆಚ್ಚಿಸುತ್ತೆ. ಜೊತೆಗೆ ವೈಷ್ಣವಿ ನಮ್ಮ ರಾಜ್ಯದಲ್ಲಿ ಯಾರೂ ಕೂಡ ವೈಷ್ಣವಿಗೆ ಹುಡುಗರೇ ಸಿಗಲಿಲ್ವಾ ಅನ್ನೋಂಥ ಪ್ರಶ್ನೆಯೂ ಕೂಡ ಕೇಳುವಂತೆ ಆಗಿದೆ. ಸೊ ದಟ್ಟು ಈಗಿರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆಯ್ತು ಎಂಗೇಜ್ಮೆಂಟ್ ಆಯಿತು, ಇನ್ನು ಮುಂದೆ ಮದುವೆಗೂ ಕೂಡ ಮುಹೂರ್ತವನ್ನು ಇಡ್ತಾರೆ, ಎಲ್ಲದೂ ಕೂಡ ಕರೆಕ್ಟ್. ಆ ನಂತರ ಏನು ಅಂತೇಳಿ ಅಂದರೆ, ಈಗ ಮುಂದೆ ಕನ್ನಡ ಇಂಡಸ್ಟ್ರಿಯನ್ನು ವೈಷ್ಣವಿ ಬಿಡಬೇಕಾಗುತ್ತಾ, ಹಿಂದಿ ಇಂಡಸ್ಟ್ರಿ ಕಡೆಗೆ ಹೋಗಬೇಕಾಗುತ್ತಾ, ಅಥವಾ ರಾಜ್ಯವನ್ನು ಬಿಡಬೇಕಾಗುತ್ತಾ, ದೇಶವನ್ನು ಬಿಡಬೇಕಾಗುತ್ತಾ ಅಂತೇಳಿ ಇದೆಲ್ಲದಕ್ಕೂ ಕೂಡ ವೈಷ್ಣವಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಎಲ್ಲಿಗೆ ಹೋದರೂ ಕೂಡ ಹೇಗಿದೆಯಾ ಅಂತೇಳಿ ಕೇಳುವ ಬದಲು ಯಾವಾಗ ಮದುವೆ ಆಗ್ತೀಯ ಅಂತಲೇ ಕೇಳಿದವರು ಹೆಚ್ಚಾಗಿದ್ದರು. ಈ ಕಾರಣಕ್ಕೆ ನಾನು ಈ ಹುಡುಗನನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಲೂ ಕೂಡ ಹೇಳಿದರು. ಇನ್ನು ಅಂಕುಲು ಏರ್‌ಫೋರ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ವತಃ ಇವರೇ ಪರಿಚಯವನ್ನು ಮಾಡಿಸ್ತಾರೆ. ಜೊತೆಗೆ ಅವರು ಸೆಟಲ್ ಆಗಿರೋದು ಕೂಡ ಬೇರೆ ದೇಶದಲ್ಲಿ ಎನ್ನುವಂಥ ಮಾಹಿತಿಯೂ ಕೂಡ ಇದೆ. ಆದರೆ ಏರ್‌ಫೋರ್ಸ್‌ನಲ್ಲಿ ಕೆಲಸ ಮಾಡಿಕೊಂಡು ಬೇರೆ ದೇಶದಲ್ಲಿ ಸೆಟ್ಲ್ ಆಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಏರ್‌ಫೋರ್ಸ್‌ನಲ್ಲಿ ಈಗ ಸದ್ಯಕ್ಕೆ ಬೆಂಗಳೂರಲ್ಲೇ ಇದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಬಟ್ ವಾಪಸ್ಸು ಅವರು ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರನ್ನು ಕೇಳಿದ್ದಾರೆ. ಡೆಲ್ಲಿ ಅಥವಾ ಉತ್ತರ ಪ್ರದೇಶ ಬೇಸ್ಗೆ ಟ್ರಾನ್ಸ್ಫರನ್ನು ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಲ್ಲಿಗೆ ಏನಾದರೂ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದರೆ ವೈಷ್ಣವಿ ರಾಜ್ಯವನ್ನು ಬಿಡಬೇಕಾಗ್ತದೆ ಅನ್ನುವಂಥ ಮಾಹಿತಿ ಇದೆ. ಏರ್‌ಫೋರ್ಸ್ ಬೇಸಿಸಲ್ಲಿ ಫಾರಿನ್ ಯಾವುದಾದ್ರೂ ಈ ಫೋರ್ಸ್ಗಳಿಗೆ ಈ ಅಂಕುಲ್ ಮಿಶ್ರಾ ಹೋದರೆ ಆಗ ವಿದೇಶಕ್ಕೆ ಹೋಗುವಂಥ ಪರಿಸ್ಥಿತಿ ಕೂಡ ವೈಷ್ಣವಿಗೆ ಬರುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಹೀಗಾಗಿ ಸದ್ಯಕ್ಕಂತೂ ವೈಷ್ಣವಿ ಗೌಡ ಅವರ ಜೊತೆಗೆ ಇರುವಂತಹ ಕಾರಣ ಕರ್ನಾಟಕದಲ್ಲಂತೂ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದು ಸಹಜವಾಗಿ ಅಭಿಮಾನಿಗಳಿಗೆ ಬೇಸರವನ್ನು ತರಿಸಿದೆ. ಆದರೆ ಹೇಳಕ್ಕೆ ಸಾಧ್ಯ ಇಲ್ಲ. ಈಗ ಸೀತಾರಾಮ ಸೀರಿಯಲ್ ಕೂಡ ಮುಗಿಬೇಕಲ್ವಾ, ಅಲ್ಲಿವರೆಗಂತೂ ಇದ್ರ ಬಗ್ಗೆ ಯಾವುದೇ ಆಲೋಚನೆಯನ್ನು ಮಾಡೋದಿಲ್ಲ ನಾನು ಅನ್ನೋಂಥ ತೀರ್ಮಾನವನ್ನು ಮಾಡಿದ್ದಾರಂತೆ. ಸೀತಾರಾಮ ಧಾರಾವಾಹಿ ಕಂಪ್ಲೀಟಾಗಿ ಮುಗಿದ ಬಳಿಕ ನೋಡೋಣ ಏನು ಮುಂದೆ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ, ಏನು ಈಕೆ ಒಂದು ವೇಳೆ ಮದುವೆ ಆಗಿದ್ದು ಈ ಅಂಕುಲ್ ಮಿಶ್ರನ್ನೇ ಆದರೂ ಕೂಡ ಮದುವೆ ಆಗ್ತಾರೆ, ಅದರಲ್ಲೇನು ಡೌಟ್ ಇಲ್ಲ. ಅದಾದ ಬಳಿಕ ಈಕೆ ಒಂದು ಮಾಹಿತಿಯ ಪ್ರಕಾರ ಇಲ್ಲ, ಕರ್ನಾಟಕವನ್ನು ಬಿಟ್ಟು ಹೋಗೋದಿಲ್ಲ. ಇದರ ಬಗ್ಗೆನೂ ಕೂಡ ಈಗಾಗಲೇ ಚರ್ಚೆಯನ್ನು ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಕರ್ನಾಟಕವನ್ನು ಬಿಟ್ಟು ಹೋಗದೇ ಇರೋಂಗೆ ಹ್ಯಾಂಡಲ್ ಮಾಡೋಣ, ಇಲ್ಲೇ ಇರೋಣ ಬೆಂಗಳೂರಿನಲ್ಲೇ, ಏರ್‌ಫೋರ್ಸ್ ಜಾಬನ್ನು ಕೂಡ ಇಲ್ಲೇ ಕಂಟಿನ್ಯೂ ಮಾಡಿ ಅನ್ನುವಂತಹ ಮನವಿಯನ್ನು ಮಾಡಿದ್ದಾಳೆ ವೈಷ್ಣವಿ. ಅದಕ್ಕೆ ಓಕೆ ಅಂದಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಬಟ್ ಟ್ರಾನ್ಸ್ಫರ್ಗಳದ್ದು ಹೇಳೋಕ್ಕಾಗಲ್ಲ, ಬೇರೆ ಕಡೆ ಟ್ರಾನ್ಸ್ಫರ್ ಆದರೆ ಹೋಗಲೇಬೇಕಾಗ್ತದೆ. ಆಗ ಮಾತ್ರ ವೈಷ್ಣವಿ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಇನ್ಫಾರ್ಮೇಷನ್ಸು, ಸದ್ಯಕ್ಕಿರುವಂತಹ ಕುತೂಹಲ ಅಂತಲೇ ಹೇಳ್ಬೋದು. ಒಂದಂತೂ ಕ್ಲಿಯರ್ ಸ್ನೇಹಿತರೆ, ವೈಷ್ಣವಿ ಕೂಡ ಈ ಧಾರಾವಾಹಿ ಅಥವಾ ಬಣ್ಣದ ಲೋಕದ ಕೆರಿಯರ್ ಮುಂದೆ ಈ ಹಿಂದೆ ಇದ್ದಂಗೆ ಇರೋದಿಲ್ಲ ಅನ್ನೋದು ಮಾತ್ರ ಸತ್ಯ ಸತ್ಯ ಸತ್ಯ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ವೈಷ್ಣವಿ ಕೂಡ ಕನ್ನಡದಲ್ಲೇ ಕಂಟಿನ್ಯೂ ಮಾಡಿದ್ರೆ ಬೆಟರ್ ಅಂತೇಳಿ ಅನಿಸುತ್ತಾ, ಅಥವಾ ಬಿಟ್ಟು ಅವ್ರ ಲೈಫನ್ನು ಅವ್ರು ನೋಡ್ಕೊಳ್ಳೋದು ಬೆಟರ್ ಅಂತೇಳಿ ಅನಿಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.